ಇವತ್ತಿನ ವಿಡಿಯೋದಾಗ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ ದಿವ್ಯ ಕಾಯಕಲ್ಪ ತೈಲದ ಬಗ್ಗೆ. ದಿವ್ಯ ಕಾಯಕಲ್ಪ ತೈಲ ಅಂದ್ರೆ ಏನು, ಯಾವ್ಯಾವ ಸಮಸ್ಯೆ ನಿಮಗಿದ್ರೆ ಡಾಕ್ಟರ್ ನಿಮ್ಗೆ ಇದನ್ನ ಬರೆದು ಕೊಡ್ತಾರೆ, ಇದ್ರೊಳಗೆ ಪ್ರಮುಖ ಘಟಕ ದ್ರವ್ಯ ಏನೇನು ಇರ್ತಾವೆ, ಯಾವ ರೀತಿ ನೀವು ಇದನ್ನ ಬಳಸಬೇಕು, ಎಷ್ಟು ದಿನ ಇದನ್ನ ಬಳಸಬೇಕು, ಇದನ್ನ ಹಚ್ಕೊಂಡ್ರೆ ಏನೇನು ಸೈಡ್ ಎಫೆಕ್ಟ್ ಆಗುತ್ತೆ, ಮೂಲ್ಯ ಎಷ್ಟು, ಎಲ್ಲಿಂದ ನೀವು ಇದನ್ನ ಖರೀದಿ ಮಾಡಬಹುದು, ಕಂಪ್ಲೀಟ್ ಮಾಹಿತಿ ನಾನು ನಿಮ್ಗೆ ಈ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ಲಿಂತ್ರ ಎಂಡ್ ತನ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಸೊ ನೋಡ್ರಿ, ದಿವ್ಯ ಕಾಯಕಲ್ಪ ತೈಲ ಏನಿದೆ, ಇದು ಒಂದು ಆಯುರ್ವೇದಿಕ್ ಪ್ರಾಪರೇಟರಿ ಮೆಡಿಸಿನ್. ಆಯುರ್ವೇದಿಕ್ ಪ್ರಾಪರೇಟರಿ ಮೆಡಿಸಿನ್ ಅಂದ್ರೆ ಯಾವ ಮೆಡಿಸಿನ್ಸ್ ಬಗ್ಗೆ ನಮ್ಮ ಆಯುರ್ವೇದಿಕ್ ಸಂಹಿತ ಗ್ರಂಥ ಟೆಕ್ಸ್ಟ್ ಬುಕ್ಸ್ ಎಲ್ಲಿ ಇದ್ರ ಉಲ್ಲೇಖ ಸಿಗಂಗಿಲ್ಲ. ಇಲ್ಲೇನಾಗ್ತದಪ್ಪ ಅಂದ್ರೆ ಪರ್ಟಿಕ್ಯುಲರ್ ಫಾರ್ಮಾಸ್ಯೂಟಿಕಲ್ ಕಂಪನಿ ಹರ್ಬಲ್ ಇಂಗ್ರೀಡಿಯೆಂಟ್ಸ್ ಇಲ್ಲ ಆಯುರ್ವೇದಿಕ್ ಜಡಿಬುಟಿಗಳನ್ನು ಉಪಯೋಗ ಮಾಡಿಕೊಂಡು ತಮ್ಮದೇ ಒಂದು ಹೊಸ ಫಾರ್ಮುಲೇಷನ್ ಕಂಡು ಹಿಡಿತಾರ, ಅದ್ರ ಟೆಸ್ಟಿಂಗ್ ಮಾಡಿಸ್ತಾರ, ಅದ್ರ ಅಪ್ರೂವಲ್ ತಗೊಂತಾರ, ಅವ್ರ ಕಡೆ ಇದ್ರ ಮಾಲೀಕನ ಹಕ್ಕಿರ್ತೈತೆ, ಅದ್ರ ಸಂಬಂಧಿತ ಆಯುರ್ವೇದಿಕ್ ಪ್ರಾಪರೇಟರಿ ಮೆಡಿಸಿನ್ ಅಂತ ಕರೀತಾರ್ರಿ. ಮತ್ತೆ ಕಾಯಕಲ್ಪ ತೈಲ ನಿಮ್ಗೆ ಡಾಕ್ಟರ್ ಯಾವಾಗ ಬರೆದು ಕೊಡ್ತಾರ ಅಂದ್ರೆ ನೋಡ್ರಿ, ನಿಮ್ಗೆ ಯಾವುದೇ ರೀತಿ ತ್ವಚಾ ಸಂಬಂಧಿತ ಪ್ರಾಬ್ಲಮ್ ಐತಂದ್ರ, ಈಗ ನಿಮ್ ತ್ವಚಾ ಬಹಳ ಜಾಸ್ತಿ ಒಣಗಿರ್ತೈತ್ರಿ, ಡ್ರೈ ಇರ್ತೈತಿ, ಅದನ್ನ ಮೃದು ಮಾಡ್ಲಿಕ್ಕೆ, ಇಲ್ಲ ನಿಮ್ಗೆ ವಿಸರ್ಪ, ಹರ್ಪಿಸ್ ಸಿಂಪ್ಲೆಕ್ಸ್, ಹರ್ಪಿಸ್ ಜೋಸ್ಟರ್ ಸಮಸ್ಯೆ ಐತಂದ್ರ ಅದನ್ನ ಗುಣಪಡಿಸ್ಲಿಕ್ಕೆ, ಇಲ್ಲ ನಿಮ್ಮ ಪಾದ ಏನಿರ್ತಾವ ಅದ್ರೊಳಗೆ ಕ್ರ್ಯಾಕ್ ಬಿದ್ದೈತಂದ್ರ, ಇಲ್ಲ ನಿಮ್ ಕೈಯಾಗ ಕಾಲಾಗ ಚರ್ಮದಾಗ ಕ್ರ್ಯಾಕ್ ಬಿದ್ದುಬಿಟ್ಟವು, ಯಾಕಂದ್ರೆ ಸ್ಕಿನ್ ಬಹಳ ಜಾಸ್ತಿ ಡ್ರೈನೆಸ್ ಆಗಿಬಿಟ್ಟಿರ್ತದೆ, ಅದ್ರ ಸಂಬಂಧ ಆಗುತ್ತೆ, ಅದನ್ನ ಟ್ರೀಟ್ ಮಾಡ್ಲಿಕ್ಕೆ, ಇಲ್ಲ ನಿಮ್ಗೆ ಸೋರಿಯಾಸಿಸ್ ಸಮಸ್ಯೆ ಐತಂದ್ರ, ಇಲ್ಲ ನಿಮ್ದು ಕೈಯಾಗ ಕಾಲಾಗ ಮಖದಾಗ ಏನ್ರ ಚಿಕ್ಕರ್ ಪಿಗ್ಮೆಂಟೇಶನ್ ಡಾರ್ಕ್ ಪಿಗ್ಮೆಂಟೇಶನ್ ಆಗೈತಂದ್ರ, ಇಲ್ಲ ನಿಮ್ಗ ಬಿಳುಪ್ ಅಂತಾರ ನೋಡ್ರಿ, ವಿಟಿಲಿಗೋ ಲ್ಯೂಕೋಡರ್ಮಾ ಅಂತ ಕರೀತಾರ, ಅದೇನರ ಸಮಸ್ಯೆ ಆಗೈತಂದ್ರ, ಇಲ್ಲ ನಿಮ್ಗೆ ಅರ್ಟಿಕೇರಿಯಲ್ ರ್ಯಾಶಸ್ ಆಗ್ಯಾವಂದ್ರ, ಇಲ್ಲ ನಿಮ್ಗೆ ಫ್ರಿಕಲ್ಸ್ ಸಮಸ್ಯೆ ಆಗೈತೆ ಅಂದ್ರೆ, ಫ್ರಿಕಲ್ಸ್ ಅಂದ್ರ ಕರ್ಕರ ಸಣ್ಣ 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 ಚಿಕ್ಕ ಇರ್ತಾವ್ರಿ ಮಖದ ಮೂಗ್ ಮೇಲೆ, ಮಖದ ಎಡಗಡೆ ಭಾಗದಾಗ ಬಲಗಡೆ ಭಾಗದಾಗ ಹಣಿ ಮೇಲೆ ಕರ್ಕರ ಸಣ್ಣ 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 ಚಿಕ್ಕ ಇರ್ತಾವ, ಇಲ್ಲ ಬಿಸಿಲಿನ ಬಹಳ ಜಾಸ್ತಿ ಓಡಾಡ್ತಿರಂದ್ರ ಸನ್ ಬರ್ನ್ ಆಗಿರ್ತೈತಿ, ಟ್ಯಾನಿಂಗ್ ಆಗಿರ್ತೈತೆ, ಅದನ್ನ ಗುಣಪಡಿಸ್ಲಿಕ್ಕೆ, ಇದೇ ರೀತಿ ಬಹಳಷ್ಟು ತ್ವಚಾ ಸಂಬಂಧಿತ ರೋಗ ಅದಾವ್ರಿ. ಇಲ್ಲಿ ಡಾಕ್ಟರ್ ತಮ್ಮ ಕ್ಲಿನಿಕಲ್ ಎಕ್ಸ್ಪೀರಿಯನ್ಸ್ ಪ್ರಕಾರ ನಿಮ್ಗೆ ಇದನ್ನ ಬರ್ದು ಕೊಡ್ಬೋದು, ಅಲ್ಲಿ ಕೂಡ ನೀವು ಇದ್ರ ಉಪಯೋಗ ಮಾಡ್ಬೋದ್ರಿ. ಮಾತಾಡೋಣ ಇದ್ರ ಕೀ ಇಂಗ್ರೀಡಿಯೆಂಟ್ಸ್ ಬಗ್ಗೆ, ಘಟಕ ದ್ರವ್ಯದ ಬಗ್ಗೆ. ಸೊ ನೋಡ್ರಿ, ಪ್ರತಿ 100 ml ಕಾಯಕಲ್ಪ ತೈಲ ಏನಿದೆ ಅದ್ರೊಳಗಡೆ ಇಂಗ್ರೀಡಿಯೆಂಟ್ಸ್ ಏನೇನು ಇರ್ತಾವಪ್ಪ ಅಂದ್ರ ಚಿರಾಯತ, ಪನ್ವಾಡ, ಹಲ್ದಿ, ದಾರು ಹಲ್ದಿ, ಖೈರ, ಕರಂಜ, ನೀಮ, ಹರಡ, ಬಹೆಡ, ಆಮ್ಲ, ಮಂಜೀಠ, ಇಂದ್ರಯಾಣ, ಚಂದನ, ದೇವದಾರು, ಕಾಲಿಜೀರಿ, ಉಷವ, ದ್ರೋಣಪುಷ್ಪಿ, ಗಿಲೋಯ್, ಬಾವಚಿ, ಕೂಟಕಿ, ಛೋಟಿ ಕಟೇಲಿ, ಇವೆಲ್ಲ ಇಂಗ್ರೀಡಿಯೆಂಟ್ಸ್ ನೋಡಿ. ಪ್ರತಿಯೊಂದು ಇಂಗ್ರೀಡಿಯೆಂಟ್ ಏನಿದೆ ಎಷ್ಟು ಪ್ರಮಾಣದಾಗ ಇರ್ತೈತೆ ಅಂದ್ರ 2.857 ಗ್ರಾಮ್ಸ್ ಪ್ರತಿ ಕಂಟೆಂಟ್ ಇಷ್ಟು ಡೋಸೇಜ್ನಾಗ ಇರ್ತೈತ್ರಿ. ಗೋಮೂತ್ರ ಇದ್ರೊಳಗ 77.750 ಗ್ರಾಮ್ ಗೋಮೂತ್ರ ಇರ್ತೈತಿ. ಮತ್ತು ತಿಲತೈಲ ಉಳಿದಿದ್ದು ಏನು ಅಂಶ ಇರ್ತೈತೆ ಅಂತ ತಿಲತೈಲ ಇದ್ರೊಳಗೆ ಅವಶ್ಯಕತೆ ಅನುಸಾರ ಹಾಕೊಂಡಿರ್ತಾರೆ. ಸೊ ಇವೆಲ್ಲ ಇಂಗ್ರೀಡಿಯೆಂಟ್ಸ್ ಸೇರಿ ಇದನ್ನ ಆಯಿಲ್ ತಯಾರು ಮಾಡ್ತಾರ. ಯಾವ ರೀತಿ ಯೂಸ್ ಮಾಡಬೇಕು? ಸೊ ನೋಡ್ರಿ, 5-10 ml ಎಣ್ಣೆ ಏನಿದೆ ಇದನ್ನ ನೀವು ತಗೊಂಡು ಅಫೆಕ್ಟೆಡ್ ಪಾರ್ಟ್, ನೀವು ಎಲ್ಲಿ ನಿಮ್ಗೆ ಸಮಸ್ಯೆ ಇದೆ ಅಲ್ಲಿ ನೀವು ಹಚ್ಕೋಬಹುದು. ದಿನಕ್ಕೆ 2 ಹೊತ್ತು ಇದನ್ನ ಹಚ್ಕೋಬಹುದು, ಬೆಳಿಗ್ಗೆ 1 ಹೊತ್ತು, ರಾತ್ರಿ 1 ಹೊತ್ತು, ಇಲ್ಲ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಹೇಳೋ ಪ್ರಕಾರ ಕೂಡ ನೀವು ಇದನ್ನ ಬಳಸಬಹುದ್ರಿ. ಎಷ್ಟು ದಿನದ ಮಟ್ಟ ಇದ್ರ ಉಪಯೋಗ ಮಾಡಬೇಕು? ಸೊ ನೋಡ್ರಿ, ಅದು ಡಿಪೆಂಡ್ ಆಗುತ್ತೆ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಮೇಲೆ. ನಿಮ್ಗೆ ಏನು ಸಮಸ್ಯೆ ಇದೆ, ಯಾವಾಗಿಂತ ಇದೆ, ನಿಮ್ಮ ಡಾಕ್ಟರ್ ಎಷ್ಟು ದಿನ ನಿಮ್ಗೆ ಹಚ್ಕೊಳಕ್ ಹೇಳೋಂತಾರೆ ಅಷ್ಟು ದಿನ ಇದನ್ನ ಬಳಸಬೇಕಾಗ್ತೈತ್ರಿ. ಯಾಕಂದ್ರೆ ಡಾಕ್ಟರ್ ಅದ್ರ ಜೊತೆಗೆ ನಿಮ್ಗೆ ಬೇರೆ ಟ್ಯಾಬ್ಲೆಟ್ಸ್ ಕೂಡ ಕೊಟ್ಟಿರ್ತಾರೆ, ಸಪೋರ್ಟಿವ್ ಮೆಡಿಕೇಶನ್ಸ್ ಕೊಡ್ತಾರೆ, ಬೇರೆ ಕ್ರೀಮ್ಸ್ ಎಲ್ಲ ಕೊಡ್ತಾರೆ. ಸೊ ಅದರಲ್ಲಿ ನಿಮ್ಗೆ ಇನ್ನಿಟ್ಟು ಲಘು ಇದು ವಾಸಿ ಆಗ್ತೈತ್ರಿ. ಇದರಲ್ಲಿ ಏನಾದ್ರೂ ಸೈಡ್ ಎಫೆಕ್ಟ್ ಆಗುತ್ತಾ? ಇದರಲ್ಲಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗಂಗಿಲ್ಲ, ನೋ ಸೈಡ್ ಎಫೆಕ್ಟ್. ಇದ್ರ ಕಾಂಟ್ರಾ ಇಂಡಿಕೇಶನ್ ಏನು, ಯಾರು ಇದನ್ನ ಬಳಸಕ್ ಹೋಗ್ಬಾರ್ದು. ಸೊ ನೋಡ್ರಿ, ಇದ್ರೊಳಗೆ ಏನೇನು ಘಟಕ ದ್ರವ್ಯ ಅದೋ ನಾನು ನಿಮ್ಗೆ ತಿಳಿಸ್ಕೊಟ್ಟಿನಿ. ಆ ಘಟಕ ದ್ರವ್ಯ ಮೊದ್ಲು ಏನಾರ ನಿಮ್ಗೆ ಎಲರ್ಜಿಕ್ ರಿಯಾಕ್ಷನ್ ಆಗೈತೆ ಅಂದ್ರೆ ಇದನ್ನ ಬಳಸಕ್ ಹೋಗ್ಬಿಡ್ರಿ. ಮೂಲ್ಯದ ಬಗ್ಗೆ ಮಾತಾಡ್ಬೇಕಂದ್ರೆ ಇದು ನೋಡ್ರಿ, 90 ರೂಪಾಯಿದಾಗ 100 ml ಆಯಿಲ್ ನಿಮ್ಗೆ ಸಿಗ್ತೈತ್ರಿ. ದಿವ್ಯ ಕಾಯಕಲ್ಪ ತೈಲ ಅವೈಲೇಬಿಲಿಟಿ ಬಗ್ಗೆ ಹೇಳ್ಬೇಕಂದ್ರೆ ನೋಡ್ರಿ, ನಿಮ್ ಕಡೆ ನಿಮ್ ಡಾಕ್ಟರ್ ಬರ್ದು ಕೊಟ್ಟಂತಹ ಚೀಟಿ ಇತ್ತಂದ್ರೆ ಇದನ್ನ ನೀವು ನಿಮ್ಮ ಹತ್ರ ಇರೋ ಆಯುರ್ವೇದಿಕ್ ಮೆಡಿಕಲ್ ಸ್ಟೋರ್, ಆಯುರ್ವೇದಿಕ್ ಫಾರ್ಮಸಿ, ಇಲ್ಲ ಯಾವ್ದಾದ್ರು ಪತಂಜಲಿ ಸ್ಟೋರ್, ಇಲ್ಲ ಆನ್ಲೈನ್ ಫಾರ್ಮಸಿ ಇದಾಗಿಂತ್ರ ಬಹಳ ಸುಲಭ ರೀತಿಯಿಂದ ಖರೀದಿ ಮಾಡ್ಕೋಬಹುದ್ರಿ. ಅನ್ಕೊಂತೀನಿ ವಿಡಿಯೋದಾಗ ನಾ ಏನ್ ಮಾಹಿತಿ ನಿಮ್ಮೆಲ್ಲ ರೀತಿಗೆ ಶೇರ್ ಮಾಡಿದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರಬೇಕು. ಮುಂದೆ ಕೂಡ ಇದೇ ರೀತಿ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಂದ್ರೆ ಚಾನಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದ್ರ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬರ್ತೈತೆ ನೋಡ್ರಿ, ಒಂದು ಬಟನ್ ಮೇಲೆ ಅದನ್ನ ಕ್ಲಿಕ್ ಮಾಡ್ರಿ. ಅದನ್ನ ಕ್ಲಿಕ್ ಮಾಡಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ಬೇಗ ತಲುಪ್ತಾವು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಮತ್ತು ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ವಿಡಿಯೋ ಅವಶ್ಯಕತೆ ಇರ್ತದೆ ನೋಡ್ರಿ ಅವ್ರ ಜೊತೆಗೆ ನೀವು ಇದನ್ನ ಶೇರ್ ಮಾಡಬಹುದು. ವಿಡಿಯೋ ನೋಡಾದ್ಮೇಲೆ ಕೂಡ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾ ಪ್ರತಿ ಒಂದು ವಿಡಿಯೋದಲ್ಲಿ ಹೇಳ್ದಂಗೆ ಯಾವ್ದು ಮೆಡಿಸಿನ್ ಡಾಕ್ಟರ್ ಕನ್ಸಲ್ಟೇಷನ್ ಇಲ್ಲಾರ್ದು ತಗೊಳಕ್ ಹೋಗ್ಬಿಡ್ರಿ. ಮೆಡಿಸಿನ್ಸ್ ಯಾವಾಗಲೂ ಡಾಕ್ಟರ್ ಸೂಪರ್ವಿಷನ್ನಾಗ ತಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಶನ್ಗೋಸ್ಕರ ಮಾಡೀನ್ರಿ. ಸಿಗೋಣ ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.